ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪವನ್ ಪ್ರಭು. ಜಿಬಿಎ ಚುನಾವಣೆಗೆ ಕೌಂಟ್ ಡೌನ್ ಶುರು ಆಗಿರೋದ್ರಿಂದ ಇದೀಗ ದಳಪತಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಮುಂಬರುವ ಜಿಬಿಎ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿರುವಂತಹ ಜೆಡಿಎಸ್ ವರಿಷ್ಠರು ಚುನಾವಣೆಗೆ ನಾವು ಸಿದ್ಧ ಎಂಬ ಸಂದೇಶವನ್ನ ಕೊಡೋಕೆ ಕೊಮ್ಮಘಟ್ಟದ ನೈಸ್ ಮೈದಾನದಲ್ಲಿ ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿದ್ರು. ಈಗ ಜೆಡಿಎಸ್ಗೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬದ ಸಮಾವೇಶದ ನಡೆಸಿ ಕಾರ್ಯಕರ್ತರಿಗೆ ಚುನಾವಣೆಗೆ ಸಿದ್ಧರಾಗೋದಕ್ಕೆ ಕರೆ ನೀಡಿದ್ರು. ಜಿಬಿಎ ಚುನಾವಣೆ ಹೊಸ್ತಿಲಲ್ಲೇ ರಾಜಧಾನಿಯಲ್ಲೇ ದಳಪತಿಗಳ ಶಕ್ತಿ ಪ್ರದರ್ಶನ. ಬೆಳ್ಳಿ ಹಬ್ಬದ ಮೂಲಕ ಜಿಬಿಎ ಚುನಾವಣೆ ಗೆಲ್ಲಲು ಸಂದೇಶ ರವಾನೆ. ಜಿಬಿಎ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿರೋದ್ರಿಂದ ಇದೀಗ ದಳಪತಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಮುಂಬರುವ ಜಿಬಿಎ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿಕೊಂಡಿರೋ ಜೆಡಿಎಸ್ ವರಿಷ್ಠರು ಚುನಾವಣೆಗೆ ನಾವು ಸಿದ್ಧ ಎಂಬ ಸಂದೇಶ ಕೊಡೋದಕ್ಕೆ ಕೊಮ್ಮಘಟ್ಟದ ನೈಸ್ ಮೈದಾನದಲ್ಲಿ ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿದ್ರು. ಇನ್ನು ಜೆಡಿಎಸ್ಗೆ 25 ವರ್ಷ ತುಂಬಿದ ಹಿನ್ನೆಲೆ ಬೆಳ್ಳಿ ಹಬ್ಬದ ಸಮಾವೇಶ ನಡೆಸಿ ಕಾರ್ಯಕರ್ತರಿಗೆ ಚುನಾವಣೆಗೆ ಸಿದ್ಧರಾಗುವಂತೆ ಕರೆ ನೀಡಿದ್ರು. ಪ್ರಾದೇಶಿಕ ಪಕ್ಷ ಜೆಡಿಎಸ್ ಅಸ್ತಿತ್ವಕ್ಕೆ ಬಂದು 25 ವರ್ಷವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ದಳಪತಿಗಳು ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿರುವ ಬೃಹತ್ ಸಮಾವೇಶವನ್ನ ನಡೆಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು, ಜೆಡಿಎಸ್ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಪರಿಷತ್ ಸದಸ್ಯರು, ಬೆಂಗಳೂರು ಭಾಗದ ನಾಯಕರು, ಮುಖಂಡರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಇನ್ನು ಜಿಬಿಎ ಚುನಾವಣೆಯ ರಣಕಹಳೆಯ ಸಮಾವೇಶವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಸಮಾವೇಶ ಉದ್ಘಾಟಿಸಿದರು. ಇಡೀ ದಳಪತಿಗಳ ಸೈನ್ಯವೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯುದ್ಧ ಸಾರಿದೆ. 93ರ ಹರೆಯದಲ್ಲೂ ಗರ್ಜಿಸಿದ ಗೌಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಮುಸ್ಲಿಂ ಲೀಡರ್ ಗೆಲ್ಲಿಸೋದಕ್ಕೆ ದರಿದ್ರ ನಾರಾಯಣ ರ್ಯಾಲಿ ಮಾಡಿದೆ. ಆ ರ್ಯಾಲಿಗೆ ಸಿದ್ದರಾಮಯ್ಯ ಬರಲಿಲ್ಲ. ಕುಮಾರಸ್ವಾಮಿ ಸರ್ಕಾರ ತೆಗೆದಿದ್ದು ಕಾಂಗ್ರೆಸ್ನವರು. ಇವರೆಲ್ಲ ಮೋದಿ ಅವರನ್ನ ನೋಡಿ ಕಲಿಬೇಕು. ನಿತಿನ್ ಕುಮಾರ್ 20 ವರ್ಷ ಬಿಹಾರ್ ಸಿಎಂ ಆಗಿದ್ರು. ಅವರಿಗೆ ಶಕ್ತಿ ಕೊಟ್ಟಿದ್ದು ಮೋದಿ. ನಾವು ಕಾಂಗ್ರೆಸ್ ಜೊತೆ ಇದ್ದು ಏಟಿನ ಮೇಲೆ ಏಟು ತಿಂದ್ವಿ. ಹಾಗಾಗಿ ಮೋದಿ ಜೊತೆಗೆ ಹೋಗಲು ಕುಮಾರಸ್ವಾಮಿಗೆ ಒಪ್ಪಿಗೆ ಕೊಟ್ಟೆ. ಈಗ ಕೇಂದ್ರ ಸಚಿವರಾಗಿ ಕೆಲಸ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ನಮ್ಮದು ಕುಟುಂಬ ಪಕ್ಷ ಅಲ್ಲ, ನಮ್ಮ ಕಾರ್ಯಕರ್ತರೇ ನಮ್ಮ ಶಕ್ತಿ. ನನ್ನ 60 ವರ್ಷದ ರಾಜಕೀಯದಲ್ಲಿ ಇಂತಹ ಕಾಂಗ್ರೆಸ್ನಂತಹ ಕೆಟ್ಟ ಸರ್ಕಾರ ನೋಡಿಲ್ಲ ಅಂತ ಕೈ ವಿರುದ್ಧ ಕಿಡಿಕಾರಿದ್ರು ದೇವೇಗೌಡರು. ಒಂದು ಮುಖ್ಯಮಂತ್ರಿಗಳು ಇವತ್ತೇನು ಮುಖ್ಯಮಂತ್ರಿ ಇದ್ದಾರೆ, ಸಾಮಾಜಿಕ ನ್ಯಾಯ, ನಾನು ಬಡವರ ಪರವಾಗಿದ್ದೇನೆ, ಹಿಂದುಳಿದರ ಪರವಾಗಿದ್ದೇನೆ, ನಾನು ಇವತ್ತು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನೇನು ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಯಾವುದೇ ಸ್ವಾರ್ಥ ಇಲ್ಲ ಅಂತ ಹೇಳಿದ್ದೇನೆ. 93ರ ಹರೆಯದಲ್ಲೂ ಪಕ್ಷ ಕಟ್ಟುವ ಪಣತೊಟ್ಟ ಮಾಜಿ ಪ್ರಧಾನಿ. ಕುಮಾರಸ್ವಾಮಿ ಅವರ ಸರ್ಕಾರ ತೆಗೆದಿದ್ದು ಕಾಂಗ್ರೆಸ್. ದೊಡ್ಡಗೌಡರ ಆಕ್ರೋಶ. ಬೆಂಗಳೂರು ಜನರನ್ನ ಪ್ರತಿದಿನ ಕೈ ಸರ್ಕಾರ ಲೂಟಿ ಮಾಡ್ತಿದೆ. ನಿಖಿಲ್ ಆಕ್ರೋಶ. ಕಾಂಗ್ರೆಸ್ನ ಜಿಬಿಎ ಹೆಸರು ಬದಲಾವಣೆ. ನಿಖಿಲ್ ವ್ಯಂಗ್ಯ. ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ರು. ಜಿಬಿಎ ಮಾಡಿರೋದು ಸರ್ಕಾರದ ಸಾಧನೆ ಆಗಿದೆ. ಬೆಂಗಳೂರಿನ ಅಭಿವೃದ್ಧಿಗಾಗಿ ದೇವೇಗೌಡರು, ಕುಮಾರಸ್ವಾಮಿ ಹಲವು ಯೋಜನೆಗಳನ್ನ ಮಾಡಿದ್ರು. ಇದನ್ನ ಜನರು ಮರೆಯಬಾರದು. ಕಾಂಗ್ರೆಸ್ ತಂದಿರೋ ಜಿಬಿಎ ಅಂದ್ರೆ ಏನು ಗೊತ್ತಾ ಎಂದು ಪ್ರಶ್ನಿಸಿದ ನಿಖಿಲ್ ಅದಕ್ಕೆ ಕೊಟ್ಟ ಡೆಫಿನೇಷನ್ ಹೀಗಿತ್ತು. ಜಿ ಅಂದ್ರೆ ಗಾರ್ಬೇಜ್, ಕಸದ ನಗರ. ಬಿ ಅಂದ್ರೆ ಬ್ಯಾಡ್ ರೋಡ್, ಗುಂಡಿಗಳ ಬೆಂಗಳೂರು. ಎ ಅಂದ್ರೆ ಅಕೌಂಟ್ ಸ್ಕ್ಯಾಮ್, ಈ ಖಾತಾ ಹಗರಣ. ಇವಿಷ್ಟೇ ಕಾಂಗ್ರೆಸ್ ಸಾಧನೆ ಅಂತ ನಿಖಿಲ್ ಕಾಲೆಳೆದ್ರು.
ಅಷ್ಟೇ ಅಲ್ಲ, ಉದ್ಯಮಿಗಳಿಗೆ ಬೆದರಿಕೆ ಹಾಕೋ ಡಿಸಿಎಂ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಅಭಿವೃದ್ಧಿ ಅಂತಕ್ಕಂಥದ್ದು ಕುಸಿದು ಹೋಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಬೆಂಗಳೂರಿನ ಜನತೆ ಅಭಿವೃದ್ಧಿಗೆ ವಂಚಿತರಾಗಿದ್ದಾರೆ. ಇವತ್ತು ಇದು ಕಾಂಗ್ರೆಸ್ನ ಏನು ಪಾಪ ಕುಮಾರಣ್ಣ ಅವರು BBMP ಅಂತಕ್ಕಂಥದ್ದನ್ನ ರಚನೆ ಮಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ನವರ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ BBMP ಅಂತಕ್ಕಂಥದ್ದನ್ನ ಇವತ್ತು ಹೆಸರು ಬದಲಾವಣೆ ಮಾಡಿ GBA ಅಂತಕ್ಕಂಥದ್ದನ್ನ ಹೊಸದಾಗಿ ನೇಮಕಾತಿ ಮಾಡಿ ಘೋಷಣೆ ಮಾಡಿದ್ದಾರೆ. G ಅಂದ್ರೆ ಏನಪ್ಪಾ ಅಂದ್ರೆ ಗಾರ್ಬೇಜ್, B ಅಂದ್ರೆ ಏನಪ್ಪಾ ಅಂದ್ರೆ ಬ್ಯಾಡ್ ರೋಡ್ಸ್, A ಅಂದ್ರೆ ಏನಪ್ಪಾ ಅಂದ್ರೆ A ಖಾತೆ ಸ್ಕ್ಯಾಮ್. ಇದು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಬೆಂಗಳೂರು ನಗರದ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ಬೆಂಗಳೂರು ಅಂತಕ್ಕಂಥ ನಗರ ಇವತ್ತು ಇಡೀ ವಿಶ್ವದಲ್ಲೇ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. ಆದರೆ ಇಂಥ ಒಂದು ನಗರಕ್ಕೆ ನೀವು ಒಬ್ಬ ಸರ್ಕಾರದವರು ಸಾಕಷ್ಟು ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕರೀತೀರಿ. ಆದರೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಗಳನ್ನ ಕೇವಲ ಕಾಟಾಚಾರಕ್ಕೆ ಕರೀತಕ್ಕಂಥದ್ದು, ಅವ್ರಿಗೆ ಯಾವುದೇ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ಗಳು ಇವತ್ತೇನು ಮೂಲಭೂತ ಸೌಕರ್ಯಗಳು ಆ ಕಂಪ್ನಿ ಬಂದು ಬೆಂಗಳೂರಿನಲ್ಲಿ ನೆಲೆಸಬೇಕು ಅಂತಕ್ಕಂಥದ್ದಾದ್ರೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾವಿಷನ್ ಮಾಡಬೇಕಾಗಿದೆ. ಬೆಂಗಳೂರಿಗೆ ಹಿಡಿದಿರೋ ಗ್ರಹಣ ಬಿಡಿಸಲು ನನಗೊಂದು ಅವಕಾಶ ಕೊಡಿ ಎಂದ HDK. HD ದೇವೇಗೌಡ ಹಾಗೂ HD ಕುಮಾರಸ್ವಾಮಿ ರಾಜ್ಯಕ್ಕೆ ಕೊಟ್ಟ ಅಭಿವೃದ್ಧಿ ಕೆಲಸಗಳ ರಿಪೋರ್ಟ್ ಕೊಟ್ಟ ಕೇಂದ್ರ ಸಚಿವರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಸಹ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ತಾವು ಬೆಂಗಳೂರಿನ ಅಭಿವೃದ್ಧಿಗೆ ಮಾಡಿದ ರಿಪೋರ್ಟ್ ಕಾರ್ಡ್ ಬಿಡುಗಡೆ ಮಾಡಿದ್ರು. ಮೆಟ್ರೋ, ಫ್ಲೈಓವರ್, ಕಾವೇರಿ ಯೋಜನೆ ತಂದಿದ್ದು ದೇವೇಗೌಡರು ಮತ್ತು ನಾವು. ಆದರೆ ಈ ಸರ್ಕಾರ ಸ್ಕೈಡೆಕ್ ಹೆಸರಲ್ಲಿ ಲೂಟಿ ಮಾಡ್ತಿದೆ. ಬೆಂಗಳೂರಿಗೆ ಹಿಡಿದಿರೋ ಗ್ರಹಣ ಬಿಡಿಸಲು ನನ್ನ ನಾಯಕತ್ವಕ್ಕೆ ಒಂದು ಅವಕಾಶ ಕೊಡಿ ಅಂತ ಕುಮಾರಣ್ಣ ಭಾವುಕರಾಗಿ ಮನವಿ ಮಾಡಿದ್ರು. ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ಒಂದು ಬಾರಿ ನಾಡಿನಲ್ಲಿ ಕರ್ನಾಟಕ ನಾಡಿನ ಜನತೆ ಮತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಅವಕಾಶವನ್ನು ಜಾತ್ಯತೀತ ಜನತಾ ದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನು ನಡೆಸಿದ್ದಾರೆ. ಆ ಗ್ರಹಣಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾಡಿನ ಜನತೆಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಹಾಗೂ ಪಕ್ಷದ ಕಾರ್ಯಕರ್ತರಿಂದ ಮುಂದಿನ ಸಿಎಂ HDK ಎಂದು ಕೂಗು. ಸಾಗರೋಪಾದಿಯಲ್ಲಿ ಹರಿದು ಬಂದು ದಳಪತಿಗಳಿಗೆ ಕಾರ್ಯಕರ್ತರ ಜೈಕಾರ. ಇನ್ನು ಸಮಾವೇಶದಲ್ಲಿ 1 ಲಕ್ಷದವರೆಗೆ ಜನ ಸೇರಿದ್ರು. ಬಂದ ಎಲ್ಲಾ ಕಾರ್ಯಕರ್ತರ ಬಾಯಲ್ಲೂ ಕುಮಾರಣ್ಣನಿಗೆ ಜೈ ಅನ್ನೋ ಮಾತೇ ಕೇಳ್ತಿತ್ತು. ಇನ್ನು ವೇದಿಕೆಯ ಮೇಲೆ ಹಲವು JDS ನಾಯಕರು ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅನ್ನೋ ಘೋಷಣೆ ಕೂಡ ಕೂಗಿದ್ರು. ಸಮಾವೇಶಕ್ಕೆ ಬಂದ ಜನರು ಸಹ 2028ಕ್ಕೆ ಕುಮಾರಣ್ಣನೇ ಸಿಎಂ ಅಂತ ಅಬ್ಬರಿಸಿದ್ರು. ಸಮಾವೇಶ ಬಗ್ಗೆ ಕುಮಾರಣ್ಣ ಬಿಟ್ರೆ ಯಾರು ಜನ ಸೇರಿದ್ರು, ಇಷ್ಟೊಂದು ಜನ ಸೇರೋದು ಯಾವ ಕೈಲೂ ಆಗಲ್ಲ ಅಣ್ಣ. ದೇಶ ಚೆನ್ನಾಗಿರ್ಬೇಕು, ಅವ್ರು ಮೋದಿ ಇರಬೇಕು, ನಮ್ಮ ನಾಡು ನೋಡಿ ಚೆನ್ನಾಗಿರ್ಬೇಕು, ಅವ್ರು ಕುಮಾರಣ್ಣ ಇರಬೇಕು, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರಿಗೆ ಮೆಟ್ರೋ ತಂದವರು ಕುಮಾರಣ್ಣ ಅವರು. BBMP ಕಟ್ಟಡ ಆಗಬೇಕಾದ್ರೆ ಬೆಂಗಳೂರಿಗೆ ಅವತ್ತು ಕುಮಾರಣ್ಣ ಅವರು ಬೆಂಗಳೂರು 50 ಕಿಲೋಮೀಟರ್ ಎಕ್ಸ್ಟೆನ್ಷನ್ ಮಾಡಿ ಅಭಿವೃದ್ಧಿ ಪಡಿಸಿದ ಕುಮಾರಣ್ಣ ಅವರು. 4ನೇ ಅಂತ ಕಾವೇರಿ ಯೋಜನೆ ತಂದಿದ್ದು ಶ್ರೀಮಾನ್ ದೇವೇಗೌಡರು. ಮೈಸೂರು ರೋಡ್ ಫ್ಲೈಓವರು ಮೊಟ್ಟ ಮೊದಲು ತಂದವರು ದೇವೇಗೌಡರು ಕೊಡುಗೆ ಅಭೂತವಾದದ್ದು. ನಮಗೆ ಕುಮಾರಣ್ಣರ ಮೇಲೆ, ದೇವೇಗೌಡರ ಮೇಲೆ ನಾವು ಈಗ 25 ವರ್ಷದಿಂದ ಇದ್ರಾಗೆ ಇರೋದು. ಹಂಗಾಗಿ ಒಳ್ಳೆ ಅಧಿಕಾರ ಕೊಡ್ತಾರೆ, ಅವರೇ ಬರಲಿ ಅನ್ನೋ ಆಸೆ ಇದೆ. ಬಿಟ್ಟಿದೆ ಅದು ಬೇಡ ನಮಗೆ, ಬಿಟ್ಟಿ ಬಗ್ಗೆ ಅಂತೂ ಬೇಡವೇ ಬೇಡ. 2,000 ರೂಪಾಯಿ ಅದು ಯಾರಿಗೆ ಬರುತ್ತೋ ಯಾರಿಗೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಕುಮಾರಣ್ಣಿಂದ ಕೆರೆ ಕಟ್ಟೆ ಅವನ್ನೆಲ್ಲ ತುಂಬಿಸಿರೋದಕ್ಕೆ ರೈತರು ಬದುಕ್ತಾ ಇದ್ದಾರೆ. ರೈತರು ಬದುಕ್ತಾರಂದ್ರೆ ನಾವೆಲ್ಲ ಅನ್ನ ತಿಂತೀವಿ, ರೈತರೇ ಇಲ್ಲ ಅಂದ್ರೆ ನಾವೆಲ್ಲಿ ಸರ್ ಅನ್ನ ತಿಂತೀವಿ? ಅದಕ್ಕೋಸ್ಕರನಾದ್ರೂ ನಮ್ಮ ಕುಮಾರಣ್ಣ JDS ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲೇಬೇಕು. ಅವರು ನಮ್ಮ ದೊಡ್ಡ ದೊರೆ ಅಪ್ಪಾಜಿಯವರು, ದೇವೇಗೌಡರು ಸಾಹೇಬರು, ಕುಮಾರಣ್ಣ ಸಾಹೇಬರು, ನೆಕ್ಸ್ಟ್ ಬಂದು ನಿಖಿಲ್ ಕುಮಾರಸ್ವಾಮಿ ಅವರು, ಇವರೆಲ್ಲರ ಶಕ್ತಿಯಿಂದ
ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರ ಆಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಸರ್ ಈ ಮುಂದಿನ ಸಾರಿ ಏನಾದರೂ ಬೆಳವಣಿಗೆ ಅಕಸ್ಮಾತ್ ಏನಾದರೂ ಆದರೆ 2028ಕ್ಕೆ ಅದು JDS ಪಕ್ಷನೇ. ಅದರೊಳಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನವೇ ಬೇಡ ಸರ್. ನಮ್ದು ಈ ಹುಟ್ಟಿದ್ರು ಸಾಯಿದ್ರು ಬದುಕಿದ್ರು JDS. ದೇವೇಗೌಡರಿಗೋಸ್ಕರ, ಚವರಾಯಗೌಡರಿಗೋಸ್ಕರ, ಟೋಟಲಿ JDSಗೋಸ್ಕರ ಸರ್. ಅಷ್ಟೇ ಸರ್ ನಮ್ಮದು. ಬಂದಿದ್ದೀವಿ, ಸಮಾವೇಶ ಮಾಡ್ತಾ ಇದ್ದಾರೆ. ಸಮಾವೇಶ ಜನ ನೋಡ್ರೆ ಸಾಕು, ಈಗ ಅದೇ ಖುಷಿ ಆಗಿದೆ ನಮಗೆ. ಈ ಸರಿ ಅಂತೂ 28 ನಮ್ಮ ಗೌಡ್ರೆ MLA ಕ್ಯಾಂಡಿಡೇಟ್. ಕ್ಯಾಮರಾ ಪರ್ಸನ್ ರಮೇಶ್, ಸೂರ್ಯಪ್ರಕಾಶ್ ಜೊತೆ ಹರ್ಷಿತ್, ಪೂಜಾ, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಒಟ್ನಲ್ಲಿ GBA ಎಲೆಕ್ಷನ್ ಗೆದ್ದು ಬೆಂಗಳೂರಿನ ಗದ್ದುಗೆ ಏರೋಕೆ ದಳಪತಿಗಳು ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಪ್ರತಿ ವಾರ್ಡ್ನಲ್ಲೂ ಕಾರ್ಯಕರ್ತರು ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನ ನೀಡ್ತಾ ಇದ್ದಾರೆ. ಆದ್ರೆ GBAನ 5 ವಲಯಕ್ಕೂ 5 ಉಸ್ತುವಾರಿಗಳನ್ನ ನೇಮಿಸಿ ಪ್ರತಿ ಮನೆಗೆ ನಮ್ಮ ಸರ್ಕಾರದ ಸಾಧನೆ ತಲುಪಿಸಿ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಬೇಕು ಅನ್ನೋ ಕರೆ ಕೊಟ್ಟಿರೋ ದಳಪತಿಗಳು ಶತಾಯಗತಾಯ ರಾಜಧಾನಿ ಗದ್ದುಗೆ ಏರಲು ಪಣ ತೊಟ್ಟಿರುವಂತೆ ಕಾಣ್ತಾ ಇದೆ JDS. ಇದೇ ಹೊತ್ತಿನ ವಿಶೇಷ. ದಿನತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.